ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಸಿಂಪಲಾಗಿ ಬೆಣ್ಣೆ ಬಿಸ್ಕೆಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಹೆಲ್ತಿಯಾಗೇ ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂತಹ ಬೆಣ್ಣೆ ಬಿಸ್ಕೆಟು. ಮತ್ತು ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಬಿಸ್ಕೆಟ್ ಮಾಡೋದಕ್ಕೆ ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಬೆಣ್ಣೆ ಬಿಸ್ಕೆಟ್ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೇಕಾದರೆ ರುಚಿಗೆ ಉಪ್ಪು ಹಾಕ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಇದು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ರೂಮ್ ಟೆಂಪರೇಚರಲ್ಲಿ ಇದ್ದರೆ ಇದು ಚೆನ್ನಾಗೆ ಮಿಕ್ಸ್ ಆಗಿ ಕ್ರೀಮ್ ಥರ ಆಗುತ್ತೆ. ಈಗ ನೋಡಿ, ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಸಕ್ಕರೆ ಹಾಕಿರೋ ಪುಡಿ ಕರಗಬೇಕು ಬೆಣ್ಣೆ ಜೊತೆ, ಹಾಗೆ ಚೆನ್ನಾಗೆ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಚೆನ್ನಾಗೆ ಬೀಟ್ ಮಾಡ್ಕೋಬೇಕಾಗುತ್ತೆ. ಆಗ ಸಕ್ಕರೆ ಪುಡಿ ಕೂಡ ಕರಗುತ್ತೆ. ನೋಡಿ, ಬರೀ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋವಂಥದ್ದು ತುಂಬ ಸೂಪರಾಗಿರುತ್ತೆ. ಈ ರೀತಿ ಚೆನ್ನಾಗೆ ಬೀಟ್ ಮಾಡಾದಮೇಲೆ ನಾನು ಇದಕ್ಕೆ ಮೈದಾ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಬೇಕಾಗೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಷ್ಟು ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಜರಡಿ ಹಿಡ್ಕೊಳ್ಳೋದ್ರಿಂದ ಯಾವುದಾದ್ರೂ ಗಂಟು ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. 2 ಕಪ್ಪು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಒಂದು 3 ಕಪ್ನಷ್ಟು 3 ಸ್ಪೂನ್ 2 ಸ್ಪೂನಷ್ಟು ಸಕ್ಕರೆ ಪುಡಿ, ಒಂದು 3 ಸ್ಪೂನಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಮೀಡಿಯಮ್ ಕಪ್ ಅಳತೆಯಲ್ಲಾದರೆ ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಫ್ಲೇವರ್ಗೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನ್ನೋ ಟೈಮಲ್ಲಿ ನಾನು ಬೇಕಾದರೆ ಒಂದು ಸ್ಪೂನಷ್ಟು ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಇಟ್ಟಿರುವಂಥ ಆರಿಸಿ ತಣ್ಣಗಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಇದು ಕಲಸಿಟ್ಕೊಂಡಿರುವಂಥದ್ದು ರೆಡಿಯಾಗಿದೆ. ಕೈಯಲ್ಲಿ ಬೇಕಾದರೂ ಕಲಿಸ್ಕೊಬೋದು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅದಕ್ಕೆ ನೀವು ಫಸ್ಟು ಬೆಣ್ಣೆನ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಹೀಗಿದಾಗಿದೆ. ನೆಕ್ಸ್ಟು ನಾನು ಈಗ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಯಾಕೆಂದರೆ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ತುಪ್ಪನೋ ಎಣ್ಣೆನೋ ಸವರಿಟ್ಕೊಳ್ಳಿ ಯಾವುದಾದ್ರೂ ಒಂದು ತಟ್ಟೆಗೆ. ನಾನು ಸ್ಟೌವಲ್ಲೇ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಸಿಲ್ವರ್ ಪ್ಲೇಟ್ನ ಇಟ್ಕೊಂಡಿದ್ರೆ ಈ ರೀತಿ ಮಾಡಿಕೊಂಡು ಅದ್ರ ಮೇಲೆ ಉಂಡೆ ರೀತಿ ಮಾಡಿ, ನೋಡಿ ಚಿಕ್ಕ ಚಿಕ್ಕ ಉಂಡೆ ರೀತಿ ಮಾಡಿ ಈ ರೀತಿ ಇಡ್ತಾ ಇದ್ದೀನಿ. ನಾನಿದು ಫಸ್ಟ್ ಟೈಮ್ ಮಾಡಿರೋದು. ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ. ಸೂಪರಾಗಿತ್ತು, ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಎಲ್ಲನೂ ಉಂಡೆಗಳನ್ನ ರೀತಿ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಗಾರ್ನಿಷಕ್ಕೆ ಬೇಕಾದರೆ ನೀವು ಪಿಸ್ತಾ ಬಾದಾಮಿ ಏನಾದರೂ ಹಾಕೋಬೋದು, ಇಲ್ಲ ಗೋಡಂಬಿ ಕೂಡ ಹಾಕೋಬೋದು, ಇಲ್ಲ ಹೀಗೆ ಪ್ಲೈನಾಗಿ ಮಾಡ್ತೀನಿ ಅಂದರೂ ಮಾಡ್ಕೊಬೋದು. ಬೇಸಿಕ್ ಬರೀ ಬೆಣ್ಣೆ ಮತ್ತು ಸಕ್ಕರೆ ಮಾತ್ರ. ಅದಕ್ಕೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀರೋ ಅದ್ರ ಮೇಲೆ ಬಿಸ್ಕೆಟ್ ಆಗುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ. ಎಲ್ಲ ಈ ರೀತಿ ಒಂದು ಸೈಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಪಿಸ್ತಾ ಕೂಡ ಗಾರ್ನಿಷಿಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೋಸ್ಕರ. ನೋಡಿ, ಈಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದು ಸೈಡ್ ಇಟ್ಕೊಳ್ತೀನಿ. ಅದಾದಮೇಲೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಕಾಲ ನಾನು ಪ್ರೀ ಹೀಟ್ ಮಾಡ್ಕೋಬೇಕು. ಈಗ ಬನ್ನಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಪ್ರೀ ಹೀಟ್ ಹಾಕಬೇಕು.
ನೋಡಿ ಈಗ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಯಾವುದಾದ್ರೂ ದೊಡ್ಡ ಪಾತ್ರೆ ಇದ್ದರೆ ಅದಕ್ಕೆ ಈ ರೀತಿ ಮಾಡಿ ನೋಡಿ, ಈ ರೀತಿ ಮಾಡಿ ನಾನೀಗ ಒಂದು 10 ರಿಂದ 15 ನಿಮಿಷ ಕಾಲ ಇದನ್ನು ಹೀಗೇ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಕ್ ಮಾಡ್ಕೋಬೇಕು. ಮೇಲ್ಗಡೆ ಲಿಡ್ನ ಯಾವುದಾದ್ರೂ ಇದ್ದರೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಲಿಡ್ಡನ್ನು ಮುಚ್ಚಿ ಒಂದು 15 ರಿಂದ ಒಂದು 20 ನಿಮಿಷ ಅದು ಬೆಂದಿದೆ ಅನ್ನೋ ತನಕನೂ ನೋಡ್ಕೊಬೇಕು, ಮತ್ತು ಬೇಗ ಕೂಡ ಆಗುತ್ತೆ. ನೋಡಿ ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಅದು ಸ್ವಲ್ಪ ದೊಡ್ಡದಾಗುತ್ತೆ, ಆಗ ಇದು ಚೆನ್ನಾಗೇ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಮೊದಲು ಇಟ್ಟಿದ್ದಕ್ಕೂ ಈಗಲೂ ಕೂಡ ದೊಡ್ಡದಾಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಗನ ಬಿಟ್ಕೊಬೇಕು. ತುಂಬ ಒತ್ತೊತ್ತಾಗಿ ಹಾಕೋಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ. ಇದು ಬೇಕು ಅಂದರೆ ನೀವು ಅರ್ಧ ಗಂಟೆಲೇ ಈಸಿಯಾಗಿ ಮಕ್ಕಳು ಬಿಸ್ಕೆಟ್ ಬೇಕು ಅಂದ ತಕ್ಷಣ ಮಾಡ್ಕೋಬೋದು. ಸೂಪರಾಗಿರುವಂತಹ ಮತ್ತು ಹೆಲ್ತಿಯಾಗಿ ಬೇಕಾದರೆ ನೀವು ಗೋಧಿ ಹಿಟ್ಟನ್ನು ಹಾಕು ಕೂಡ ಮಾಡ್ಕೋಬೋದು. ನೋಡಿ ಈಗ ಇದು ಆಗಿದೆ. ಸೈಜು ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದಾದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಬಿಸಿ ಬಿಸಿಯಾಗಿ ತಿನ್ಬೋದು, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು ಕೂಡ. ಇದೇ ರೀತಿ ನೀವು ಕೊಬ್ಬರಿದು ಮಾಡ್ಕೊಬೋದು, ಕೊಬ್ಬರಿ ಬಿಸ್ಕೆಟು ಕೂಡ ಮಾಡ್ಕೋಬೋದು. ನೋಡಿ ಈಗ ಸೂಪರಾಗಿ ರೆಡಿಯಾಗಿರುವಂಥ ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿದೆ, ಮನೆಯಲ್ಲೇ ಈಸಿಯಾಗಿ ಮಾಡಿರುವಂಥದ್ದು. ಇದನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದು ಕುಕ್ಕಾಗಿದೆ ಅಂದರೆ ನೋಡಿ, ತುಂಬ ಬೆಂದೂ ಇಲ್ಲ, ತುಂಬ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಬಿಸ್ಕೆಟ್ಗಳನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಯಾವುದೇ ರೀತಿ ನೋಡಿ, ಇದು ಎಷ್ಟು ಕಲರು ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿ ಕುಕ್ಕಾಗಿದೆ, ತುಂಬ ಟೈಮ್ ಏನು ತೊಗೊಳೋದಿಲ್ಲ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಎಷ್ಟೋ ವೀಡಿಯೋಗಳು ಹಾಕಿದ್ದೀನಿ, ಅದಕ್ಕೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.